ನಮ್ಮೂರಂಗೆ ಇಷ್ಟೊಳ್ಳೆ ಬಿರಿಯಾನಿ ಸಿಕ್ಕುತ್ತಾ? ಎಲ್ಲ ಹೆಂಗಿದ್ರಿ, ನಾನು ನಿಮ್ಮ ರಕ್ಷಾ ಕುಂದಾಪುರ. ಇವತ್ತು ಬೈಂದೂರು ರಸೋಕೆ ಹೋಗೋದಿತ್ತಾಯ್ತು. ಅದಕ್ಕೆ ಮಧ್ಯಾಹ್ನ ಮೇಲೆ ಹೋದಕ್ಕೆ ಜೋರು ರಸು ಆಯ್ತು. ಫಸ್ಟ್ ಹೊಟ್ಟಿ ಪೂಜೆ ಮಾಡ್ಕೊಂಡೇಳಿಗೆ ಸೀದಾ ಹೋದೆ ಹಿತ್ಲ ಮನೆ ನಾಟಿ ಬಿರಿಯಾನಿ. ತುಂಬಾ ಜನ ಹೇಳಿರಾಯ್ತು ಕಂಬತ್ ಕೋಣೆಯಲ್ಲಿರೋ ಹಿತ್ಲ ಮನೆ ನಾಟಿ ಬಿರಿಯಾನಿಯಲ್ಲಿ ಒಳ್ಳೆ ಬಿರಿಯಾನಿ ಸಿಕ್ಕತ್ತೆ ಅಂದೇಳಿ. ಸರಿ ಕಾಂಬಂದೇಳಿಗೆ ನಾನು ಟೇಸ್ಟ್ ಮಾಡೋಕೆ ಹೋದೆ ಕಣಿ. ಫಸ್ಟ್ ನಾನು ಆರ್ಡರ್ ಮಾಡಿದೆ ಬಿರಿಯಾನಿ. ಹಂಗೆ ಬಿಸಿ ಬಿಸಿ ಬಿರಿಯಾನಿ ಬಂತಂದೇಳಿ ಸೀದಾ ತಿಂಬಕ್ಕೆ ಹೋದೆ. ಹಾಗೆ ನಾನು ಮಜ್ಜಿಗೆನೂ ಆರ್ಡರ್ ಮಾಡಿದ್ದೆ. ಸೀರಿಯಸ್ಲಿ ಹೇಳ್ಕೊಂಡ್ರೆ ಟೇಸ್ಟ್ ಮಾತ್ರ ಅಲ್ಟಿ. ಒಂದ್ಸಲ ತಿಂದ್ರೆ ಇನ್ನೊಂದ್ಸಲ ತಿನ್ಕಂದೇಳಿ ನಿಮ್ಗೆ ಅನ್ಸೆ ಅನ್ಸುತ್ತೆ. ಆಮೇಲೆ ತುಂಬ ಜನ ಹೇಳಿರಿ ಯಾವ ಥರ ಟೇಸ್ಟಿಂಗ್ ಪೌಡ್ರ್ ಹಾಕೋದಿಲ್ಲ ಅಂದರೆ ಅದಕ್ಕೆ ಓನರ್ ಹತ್ರನೇ ಕೆಂಬು ಬಂದೆ. ನೋ ಟೇಸ್ಟಿಂಗ್ ನೋ ಕಲರ್. ಆಮೇಲೆ ಶೇಂಗಾ ಎಣ್ಣೆಲಿ ಮಾಡೋದು ನಾವು. ಹಿತ್ತಲ ಮನೆ ಕಂಬತ್ಕೊಂಡ್ರೆ ನಾವು ಶುಚಿರುಚಿಯಾದ ಆಹಾರವನ್ನು ಕೊಡ್ತಾ ಇದ್ದೇವೆ. ಪ್ಯೂರ್ ಆರ್ಗ್ಯಾನಿಕ್ ಫುಡ್ಡನ್ನು ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯ ಕಲರ್, ಟೇಸ್ಟಿಂಗ್ ಪೌಡ್ರು, ಸೋಡಾ ಪುಡಿ ಏನು ಕೂಡ ಹಾಕ್ತಾ ಇಲ್ಲ. ಗ್ರಾಹಕರು ಕೂಡ ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಂಥ ಕೂಲಿ ಕಾರ್ಮಿಕರನ್ನ ಹಿಡಿದು ಆಫೀಸರ್ ಲೆವೆಲ್ ತನಕ ಎಲ್ಲರೂ ಬಂದು ಊಟ ಮಾಡಿಕೊಂಡು ಊಟ ತುಂಬ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ನಮ್ಗೆ ಭಾರಿ ಖುಷಿ ಆಗ್ತಿದೆ. ನೆಕ್ಸ್ಟ್ ಟೈಮ್ ಎಲ್ಲರೂ ನೀವು ಬೈಂದೂರು ಸೈಡಿಗೆ ಹೋದರೆ ಕಂಬತ್ಕೋಣೆಯಲ್ಲಿರೋ ಈ ಹೋಟೆಲನ್ನು ಮಿಸ್ ಮಾಡದೆ ಇಲ್ಲಿರೋ ಫುಡ್ಡನ್ನು ಟೇಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಸಿಕ್ಕುವ.